ಒಂದು ವ್ಯಕ್ತಿಗೆ ಜೀವನ ಸಾಗಿಸೋದಕ್ಕೆ ಎಷ್ಟು ಹಣದ ಅವಶ್ಯಕತೆ ಇದೆ? ಒಂದು 100 ವರ್ಷದ ಹಿಂದೆ ಒಂದು ಕುಟುಂಬಕ್ಕೆ ಜೀವನ ಸಾಗಿಸೋದಕ್ಕೆ ಎಷ್ಟು ಹಣದ ಅವಶ್ಯಕತೆ ಇತ್ತು? ಪ್ರೆಸೆಂಟ್ಲಿ ಈ ಒಂದು ಜನ್ರೇಷನ್ಗೆ ಎಷ್ಟು ಹಣದ ಅವಶ್ಯಕತೆ ಇದೆ? ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಈ ಒಂದು ಹಣದುಬ್ಬರ ಅಂತಕ್ಕಂಥದ್ದು ಹೇಗೆ ನಮಗೆ ಮಾರ್ಪಾಡಾಗ್ತಾ ಬಂತು, ಇವತ್ತಿನ ದಿನ ಎಷ್ಟು ಬೇಕಾಗ್ತಾ ಇದೆ ಅನ್ನೋದೇ ಈ ವಿಡಿಯೋದಲ್ಲಿ ನಾವು ನೋಡೋಣ. ಇದು ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ವ್ಯಕ್ತಿಗೆ ಒಂದು ಸಂಪಾದನೆ ಅಂತಕ್ಕಂಥದ್ದು ಹೇಗಿರಬೇಕು, ಎಷ್ಟು ಹಣದ ಅವಶ್ಯಕತೆ ಆತನ ಕುಟುಂಬಕ್ಕೆ ಇರಬೇಕು ಅಂತಕ್ಕಂಥದ್ದೇ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಹಣವೇ ಸರ್ವಸ್ವವಲ್ಲ, ಆದರೆ ಹಣವು ಬಹಳ ಮುಖ್ಯವಾದ ವಿಷಯವಾಗಿದೆ ಅಂತ ಹೇಳ್ಬೋದು. ಮೂಲಭೂತ ಅಗತ್ಯಗಳನ್ನು ಮೀರಿ ಹಣವು ನಮ್ಮ ಜೀವನದ ಗುರಿಗಳು ಮತ್ತು ಬೆಂಬಲಗಳನ್ನು ಸಾಧಿಸಲು ಒಂದು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ನಾವು ಹೆಚ್ಚು ಆಳವಾಗಿ ಕಾಳಜಿ ವಹಿಸುವ ವಿಷಯಗಳು ಕುಟುಂಬ, ಶಿಕ್ಷಣ, ಆರೋಗ್ಯ, ರಕ್ಷಣೆ, ದಾನ, ಸಾಹಸ, ಸಹಾಯ ಮತ್ತು ಒಂದು ವಿನೋದ, ಎಂಟರ್ಟೈನ್ಮೆಂಟ್ಗಳಿಗೆ ಈ ಒಂದು ಹಣದ ಅವಶ್ಯಕತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಬೇಕು ಅಂತ ಹೇಳ್ಬೋದು. ನಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಹಣವು ನಮಗೆ ಅವಕಾಶ ನೀಡುತ್ತದೆ. ಆಹಾರ ಮತ್ತು ವಸತಿ ಖರೀದಿಸಲು ಮತ್ತು ಆರೋಗ್ಯಕ್ಕಾಗಿ ಪಾವತಿಸಲು ಈ ಅಗತ್ಯಗಳನ್ನು ಪೂರೈಸುವುದು ಅತ್ಯಗತ್ಯ. ಮತ್ತು ಹಾಗೆ ಮಾಡಲು ನಮ್ಮಲ್ಲಿ ಸಾಕಷ್ಟು ಹಣವಿಲ್ಲದಿದ್ದರೂ ನಮ್ಮ ವೈಯಕ್ತಿಕ ಯೋಗಕ್ಷೇಮಕ್ಕೆ ಮತ್ತು ಒಟ್ಟಾರೆಯಾಗಿ ಒಂದು ಸಮುದಾಯದ ಯೋಗಕ್ಷೇಮವು ಬಹಳವಾಗಿ ನರಳುತ್ತದೆ ಅಂತ ಹೇಳ್ಬೋದು. ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಯ್, ನಾನು ನಿಮ್ಮ ವೆಂಕಟಪತಿ, ಬಿಸ್ನೆಸ್ ಆ್ಯಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್, ಫೌಂಡರ್ ಆಫ್ ವ್ಯೂ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಕ್ಲಿಕ್ಕಿಂಗ್ ದಿಸ್ ವಿಡಿಯೋ. ನಾವು ತಮ್ಮೆಲ್ಲರಿಗೂ ಈ ವಿಡಿಯೋವನ್ನು ಕ್ಲಿಕ್ ಮಾಡೋದಕ್ಕೆ ಒಂದು ಧನ್ಯವಾದವನ್ನು ತಿಳಿಸ್ತಾ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ. ಇಂದಿನ 100 ವರ್ಷಗಳ ಹಿಂದೆ, ಒಂದು 100 ವರ್ಷದ ಹಿಂದೆ ಒಂದು ಕುಟುಂಬಕ್ಕೆ ಜೀವನ ನಡೆಸೋದಕ್ಕೆ ಎಷ್ಟು ಹಣದ ಅವಶ್ಯಕತೆ ಇತ್ತು ನೋಡಿದಾಗ 1920ರಲ್ಲಿ ಕೇವಲ ₹1 ಇದ್ದಿದ್ದರೆ ತುಂಬ ಸರಳವಾದ ಜೀವನ, ಅದೂ ಸಹ 10 ರಿಂದ 15 ಜನ ಇದ್ದಂಥ ಕುಟುಂಬಗಳು ಜೀವನ ಸಾಗಿಸ್ತಿದ್ವಂತೆ. ಈ ಕಾಲದಲ್ಲಿ 2 ಜನ ಇರುವಂಥ ಕುಟುಂಬಕ್ಕೆ 1 ಲಕ್ಷ ಸಾಕಾಗ್ತಾ ಇಲ್ಲ. ನಂಬ್ತಿರಲ್ವಾ? ಖಂಡಿತ ನಂಬಲೇಬೇಕು. ಅದೇ ನಾವು ಒಂದು 20 ವರ್ಷದ ನಂತರ ನಾವು ತಗೊಂಡಾಗ 1940ರಲ್ಲಿ ಇದೇ ಒಂದು ಕುಟುಂಬಕ್ಕೆ ಸೊ 10 ರು ಅನ್ನೋದು ಅಂದರೆ ₹10 ಬೇಕಾಗ್ತಾ ಇದೆ. ಎಲ್ಲಿಂದ? ₹1 ₹10 ಬಂತು ನಿಂತು, ಅಂದರೆ 20 ವರ್ಷದ ವ್ಯತ್ಯಾಸದಲ್ಲಿ. ಅಂದರೆ ಜನಸಂಖ್ಯೆ ಹೆಚ್ಚಾಯಿತು, ಖರ್ಚುಗಳು ಹೆಚ್ಚಾದವು. ಅದೇ ಮತ್ತೆ 20 ವರ್ಷ 1940ರಿಂದ 1960ಕ್ಕೆ ಬರುವಷ್ಟರಲ್ಲಿ ಮತ್ತೆ ಇದೇ ಒಂದು ಕುಟುಂಬಕ್ಕೆ ₹100 ಬೇಕಾಗ್ತಾ ಇದೆ. ಮತ್ತೆ ಬೆಳವಣಿಗೆ ಆಯಿತು. ಅದೇ 1960ರಿಂದ ಮತ್ತೆ 1980 ಬರುವಷ್ಟರಲ್ಲಿ ಇದೇ ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ₹1,000 ಬೇಕಾಗ್ತಾ ಇದೆ. ಸೊ ನೆಕ್ಸ್ಟು 1980ರಿಂದ ಈಗ ಪ್ರೆಸೆಂಟ್ಲಿ 2000ದ ಜನ್ರೇಷನ್ನಲ್ಲಿ ಇದ್ದೀವಿ. ಇವತ್ತು ಒಂದು ಕುಟುಂಬಕ್ಕೆ ₹10,000 ಬಂದು ನಿಂತಿದೆ ಅಂತ ಹೇಳ್ಬೋದು 2000ರಲ್ಲಿ. ಸೊ ನೆಕ್ಸ್ಟ್ 20 ವರ್ಷದ ನಂತರ ಅಂತ ಹೇಳಿದ್ರೆ ಈಗ ನಾವೆಲ್ಲರೂ ಸಹ 2020-21ರಲ್ಲಿ ಇದ್ದೀವಿ. ಈಗಿನ ಜನ್ರೇಷನ್ಗೆ 1 ಲಕ್ಷ ಮೇಲ್ಪಟ್ಟು ಹಣದ ಅವಶ್ಯಕತೆ ಬೇಕಾಗ್ತಾ ಇದೆ ಅಂತ ಹೇಳಿ, ಅದು ಸಹ 2 ರಿಂದ 4 ಜನ ಇರತಕ್ಕಂಥ ಒಂದು ಕುಟುಂಬಕ್ಕೆ 1 ಲಕ್ಷ ಮೇಲ್ಪಟ್ಟು ಆದಾಯ ಬೇಕಾಗ್ತಾ ಇದೆ. ಅದು ಸಹ ಸಾಕಾಗ್ತಾ ಇಲ್ಲ. ಮತ್ತೆ ಬರುವಂಥ 20 ವರ್ಷ 2040ಕ್ಕೆ ಎಷ್ಟು ಹಣ ಬೇಕಾಗ್ಬೋದು? ಇವತ್ತೇ 1 ಲಕ್ಷ ಮೀರಿ ನಮಗೆ ಬೇಕಾಗ್ತಾ ಇದೆ 2022ರಲ್ಲಿ ಅಂತ ಹೇಳಿದ್ರೆ ಬರ್ತಕ್ಕಂಥ 2040ಕ್ಕೆ ನಮಗೆ ಎಷ್ಟು ಹಣ ಬೇಕಾಗ್ಬೋದು? ನೀವೇ ಊಹಿಸಿ. ಕಮ್ಮಿ ಇಲ್ಲ ಅಂದರೂ ಈ 100 ವರ್ಷದ ಬದಲಾವಣೆಯಿಂದ, ಈ ಹಣದುಬ್ಬರದಿಂದ, ನಾವು ಹಣದುಬ್ಬರವನ್ನು ಫ್ಲಕ್ಚುಯೇಷನನ್ನು ನಾವು ನೋಡ್ತಾ ಬಂದಾಗ ಕಮ್ಮಿ ಇಲ್ಲ ಅಂದರೂ 10 ಲಕ್ಷ ಮೇಲ್ಪಟ್ಟು ಒಂದು ಕುಟುಂಬಕ್ಕೆ ಬೇಕಾಗ್ಬೋದಂತೆ ಬರ್ತಕ್ಕಂಥ 20 ವರ್ಷದಲ್ಲಿ. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಕೆಲವೊಂದು ಫೈನಾನ್ಷಿಯಲಿ ಎಕ್ಸ್ಪರ್ಟ್ಸ್ಗಳು ಸರ್ವೆ ಪ್ರಕಾರ ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನಮ್ಮ ಆದಾಯ ಅಷ್ಟು ಮಟ್ಟಕ್ಕೆ ಇದೆಯಾ? ನಾವು ಆದಾಯವನ್ನು ಗಳಿಸ್ತಿದ್ದೀವ? ಗಳಿಸ್ಬೇಕಂದ್ರೆ ಏನು ಮಾಡಬೇಕು?
ಹೇಗೆ ನಾವು ಹಣದ ಸಮಸ್ಯೆಗಳಿಂದ ಪಾರಾಗಬಹುದು ಅಂತ ತಾವು ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ಸುಲಭವಾದ ಮಾರ್ಗವೆಂದರೆ ಕ್ರಿಪ್ಟೋ ಇಂಡಸ್ಟ್ರಿ. ಇಲ್ಲಿ ನೀವು ತುಂಬ ಸುಲಭವಾಗಿ ಸರಳವಾಗಿ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಇಲ್ಲದೆ ಸಹ ನೀವು ಒಂದು ಒಳ್ಳೆಯ ಸಂಪಾದನೆ ಮಾಡಿ ಇಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರಗೊಳಿಸ್ಕೋಬಹುದು. ಕ್ರಿಪ್ಟೋ ಕರೆನ್ಸಿ ಎನ್ನುವುದು ಒಂದು ಪ್ರಪಂಚದಾದ್ಯಂತ ವೇಗವಾಗಿ ಬೆಳೆಯುತ್ತಿರುವ ಒಂದು ಇಂಡಸ್ಟ್ರಿ ಅಂತ ಹೇಳಬಹುದು. ಬನ್ನಿ, ನಿಮಗೆ ಆಸಕ್ತಿ ಇದ್ದರೆ, ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸ್ಕೋಬೇಕು ಅಂತ ಇದ್ದರೆ ನಮ್ಮ ಜೊತೆ ಕೈ ಜೋಡಿಸಿ. ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಮಾಹಿತಿಯನ್ನು ನೀಡಲಾಗಿದೆ. ಈ ಕೂಡಲೇ ನಮ್ಮನ್ನು ಸಂಪರ್ಕಿಸಿ. ನಿಮಗೆ ಎಲ್ಲ ಮಾಹಿತಿಯನ್ನು ನೀಡಿ ಉಚಿತವಾಗಿ ಹಾಗೂ ಪೇಯ್ಡ್ ಟ್ರೈನಿಂಗನ್ನು ನೀಡಲಾಗುವುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋಗೆ ನೀವು ಇಂಟ್ರೆಸ್ಟಿಂಗಿಂದ ವೆಯ್ಟ್ ಮಾಡ್ತಾ ಇದ್ದರೆ ಜಸ್ಟ್ ಎಸ್ ಅಂತ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ವೆಂಕಟಪತಿ, ಬಿಸ್ನೆಸ್ ಆ್ಯಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್, ಸೈನಿಂಗ್ ಆಫ್. ಜೈ ಹಿಂದ್.